ನಾನು ಎಷ್ಟು ಸೇಲ್ಗಿದೆ ಅಂತ ನಾನು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕಿದ್ದೆ. ಗ್ರೂಪ್ ಅಲ್ಲಿ ಹಾಕಿ ಅರ್ಧ ಗಂಟೆಗೆ ಎಷ್ಟು ಸೇಲ್ ಆಯ್ತು. ಈ ಪಡ್ಡೆ ಕರು ಹಾಕಕ್ಕೆ ಇನ್ನು 1.5 ತಿಂಗಳ ಟೈಮ್ ಇದೆ. 4 ಇದೆ ಪ್ಯೂರ್ HF. ಈ ಪಡ್ಡೆ ತಗೊಂಡವ್ರಿಗೆ ನೀವೇ ಬಂದು ತಗೊಂಡೋಗಿ ಬ್ರೋ ಅಂತಂದ್ರೆ, ಇಲ್ಲ ಬ್ರೋ ನೀವೇ ತಗೋ ಬಂದಿ, ನಿನ್ ಮೇಲೆ ನಂಬಿಕೆ ಇದೆ ಅಂತಂದ್ರು. ಸರಿ ನನಗೂ ಮೇಕೋಕ ಬಂದ್ಮೇಲೆ ಏನ್ ಕೆಲಸ ಇರಲ್ಲ ಅಂತ ಹೇಳ್ಬಿಟ್ಟು ಸರಿ ಬ್ರೋ ಹಾಕೋ ಬರ್ತೀನಿ ಅಂತ ಹೇಳಿದೆ. ನನ್ನ ಕೆಲಸ ಎಲ್ಲ ಮುಗಿದ್ಮೇಲೆ ಟಂಪೋನ್ ಕರೆದು ಹಸುನ ಟಂಪೋಗ್ ಲೋಡ್ ಮಾಡಿದ್ವಿ. ಅಂದಂಗೆ ಹೆಸರು ಸೇಲ್ ಮಾಡಿದ್ವಿ. ನನ್ನ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಯಾವ್ದೇ ತರ ಮೋಸ ಇಲ್ದಿರಾ ಈ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ನನ್ನ ಬಯೋದಲ್ಲಿ ಇದೆ, ಹೋಗಿ ಜಾಯ್ನ್ ಆಗಿ. ಈ ತರ ಒಳ್ಳೆ ಹಸುಗಳು ನಾನು ನೋಡಿರೋ ಇದ್ರೆ ಆ ಗ್ರೂಪ್ ಅಲ್ಲಿ ಹಾಕ್ತೀನಿ, ನಿಮ್ಗೆ ಬೇಕಿದ್ರೆ ತಗೊಳ್ಳಿ. ನನ್ನ ಜೊತೆ ಅಶೋಕಣ್ಣ ಏನ್ ಕೆಲಸ ಇಲ್ಲ, ನಾನು ಬರ್ತೀನಿ ನಡಿ ಅಂತ ಟಂಪೋದಲ್ಲಿ ಕುತ್ಕೊಂಡು ನನ್ನ ಜೊತೆಗೆ ಬರ್ತಾ ಇದ್ರು. ಅಶೋಕಣ್ಣ ಕುರಿ ಮಾರಾಕ್ತಾನಂತೆ, ಅದಕ್ಕೆ ಅವ್ರು ಫೋನ್ ಮಾಡಿದ್ರು. ಅಶೋಕಣ್ಣ ಫೋನ್ ಅಲ್ಲೇ ಡೀಲ್ ಮಾಡ್ತಾ ಇದ್ರು. 8,000 ಕೊಟ್ಟು ಹಾಕೊಂಡೋಗ್ಯ ಹೋಗ್ಬಲ್ಲಪ್ಪ, ಬಂದಿದೆ ನನಗೆ ಲಾಸ್ ಆಗೋದಿದೆ. 11,000 ರೂಪಾಯಿ ಕೊಡಲವ ಹೋಗ್ಲು, ಇನ್ನೊಂದು ಕಮ್ಮಿ ಹಾಕೋರಪ್ಪ. 8,000 ಕೊಟ್ಟು ಹಾಕೊಂಡೋಗ್ರಪ್ಪ ಹೋಗ್ಲಿ. ನಾನು ಅದಕ್ಕಿನ್ನ ಇಲ್ಲ ಹೋಗ್ಬಲ್ಲಪ್ಪ, ನೀನು ಇಲ್ಲ ಬರ್ತೈತೆ ಹೋಗು. ಅಶೋಕಣ್ಣ 8,100 ಹಂಗೆ 20 ಕುರಿಗಳನ್ನ ಇಲ್ಲೇ ಡೀಲ್ ಮಾಡಾಕಿದ್ರು. ಅವ್ರು ಅಡ್ವಾನ್ಸ್ ಕೂಡ ಹಾಕ್ಬಿಟ್ರು. ನಾವು ಹಸುರು ಅವ್ರ ಮನೆ ಹತ್ರಕ್ಕೆ ಹಾಕೊಂಡೋಗಿ ಡೆಲಿವರಿ ಕೊಟ್ರಿ. ಹಂಗೆ ಅವರೆಲ್ಲ ಕುರಿಗಳು ಸಾಕಿದ್ರು, ಅವೆಲ್ಲ ನೋಡ್ಕೊಂಡು ಇವರೇ ಹಸು ತಗೊಂಡಿದ್ದು. ಹಂಗೆ ಬರ್ಬೇಕಾದ್ರೆ ನಮ್ಮೂರಲ್ಲಿ ಕುರಿ ಮರಿಗಳು ಶಾನ ಮೇಯಿಸ್ತಾರೆ, ಅವಾಗ ಶೆಡ್ಗಳು ಕೂಡ ಶಾನ ಹಾಕಿರ್ತಾರೆ. ಆದ್ರೆ ಇವರಲ್ಲಿ ಬರೀ ಹಸುಗಳೇ ಸಾಕ್ತಾವ್ರೆ. ಇವ್ ನೋಡ್ಬೋದು, ಇವೆಲ್ಲ ಮನೇಲಿ ಹುಟ್ಟಿರುವಂತೆ ಶೆಡ್ ಕೂಡ ಅವರೇ ಹಾಕೊಂಡಿದ್ದಾರೆ. ಹೈನುಗಾರಿಕೆ 2 ತರ ಮಾಡ್ಬೋದು. ಒಂದು ಹೈಟೆಕ್ ಶೆಡ್ ಹಾಕ್ಬಿಟ್ಟು ಅದ್ರೊಳಗಡೆ 1.5 ಲಕ್ಷಕ್ಕಿಂತ ಕಮ್ಮಿ ಇಲ್ದಿದ್ದ ಹಸುಗಳನ್ನ ತಂದು ಕಟ್ಟಾಕೋದು. ಇನ್ನೊಂದು ಈ ತರ ನಾರ್ಮಲ್ ಶೆಡ್ ಹಾಕಿ 1-2 ಹಸು 60-70 ಕೊಟ್ಟು ತಂದ್ಬಿಟ್ಟು ಅದ್ರಲ್ಲೇನೆ ಕರುಗಳು ಹಾಕ್ಸಿ ಈ ತರ ದೊಡ್ಡದು ಮಾಡೋದು. 2ರಲ್ಲಿ ಯಾವ್ದು ಬೆಸ್ಟ್ ಅಂತ ನೀವೇ ಕಮೆಂಟ್. ಅಲ್ಲಿಂದ ಮನೆ ಹತ್ರಕ್ಕೆ ಬಂದ್ರೆ ನಮ್ಮ ರೋಡ್ ಸೈಡ್ ಇರೋ ತಿಪ್ಪೆ ಬೆಂಕಿ ಅನ್ಕೊಂಡಿತ್ತು. ಯಾಕೆ ಅಂತಂದ್ರೆ ರೋಡ್ ಸೈಡ್ ಅಲ್ಲಿ ಎಲ್ಲ ಕಸ ಕಡ್ಡಿ ಹಾಕಿದ್ರು, ಅದಕ್ಕೆ ಯಾರು ಬೆಂಕಿ ಹಾಕಿದ್ರೆ ಅದು ಉಳ್ಕೊಂಡು ಹೋಗ್ಬಿಟ್ಟು ಈ ತರ ತಿಪ್ಪೆ ಅನ್ಕೊಂಡಿತ್ತು. ಆಮೇಲೆ ನೀರ್ ತಂದು ಬೆಂಕಿನ ನೀಟಾಗಿ ಅರ್ಸಕಿದ್ವಿ. ಅಂದಂಗೆ ನನ್ನ ಅಕೌಂಟ್ ಫಾಲೋ ಮಾಡ್ಕೊಳ್ಳಿ, ಇದೇ ತರ ಒಳ್ಳೊಳ್ಳೆ ಹಸುಗಳನ್ನ ನಿಮ್ಗೆ ಕೊಡಿಸ್ತೀನಿ.